ವಿಜಯಪುರ ಜಿಲ್ಲೆಯ ಕೃಷ್ಣಾ ನದಿ ಪಾತ್ರದ ಗ್ರಾಮಸ್ಥರು ಶುದ್ಧ ನೀರಿಗಾಗಿ ಪರದಾಡುವಂತಾಗಿದೆ. ನದಿ ಪಕ್ಕದಲ್ಲೇ ಇದ್ರೂ ಕಲುಷಿತ ನೀರು ಸೇವಿಸಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಮುದ್ದೇಬಿಹಾಳ ತಾಲೂಕಿನ ಅಮರಗೋಡ್, ತಂಗಡಗಿ, ಕುಂಚಗನೂರು, ಗಂಗೂರು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಎತ್ತಿನ ಬಂಡಿ ಬೈಕ್ನಲ್ಲಿ ನದಿಗೆ ಹೋಗಿ ನೀರು ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಂಗೂರು ಗ್ರಾಮದಲ್ಲಂತೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕೃಷ್ಣಾ ನದಿ ಪಾತ್ರದ 15ಕ್ಕೂ ಅಧಿಕ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿದ್ದು ನೀರಿಗಾಗಿ ಪರದಾಡುವಂತಾಗಿದೆ. ಆದಷ್ಟು ಬೇಗ ನೀರಿನ ಘಟಕ ಸರಿ ಮಾಡಿ ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. 849 ಶುದ್ಧ ಕುಡಿಯುವ ನದಿಗಳಿದ್ದು ಅದರಲ್ಲಿ ನಮ್ಮ 250 ರಿಪೇರ್ ಅದಾವೆ ಸರ್. ಉಳ್ಕಿದ್ದು ಪಾರ್ಟಿಷಿಯಲ್ ರಿಪೇರ್ ಇದ್ದು ಅದಕ್ಕೊಮ್ಮೆ ನಮ್ಮ ಮೇಲ ಕೇಂದ್ರ ಕಚೇರಿಯಿಂದ ಇದಕ್ಕೆ ಹೋಗೋದು ಒನ್ ಟೈಮ್ ರಿಪೇರ್ ಅಂತ ಹೇಳಿ ನಾವು 28 ಕೋಟಿ 60 ಲಕ್ಷಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿವಿ. ಇವು 250 ಟೋಟಲ್ ಬಂದಿದ್ದು ಪ್ಲಸ್ ಕೆಲವು ಮೈನರ್ ರಿಪೇರ್ಸ್ ಅದಾವೆ. ಇದು ಹೋಗಿದ್ದು ಅಂತ ಫಿಲ್ಟರ್ ಹೋಗಿದ್ದು ಅವರಲ್ಲಿ 28 ಕೋಟಿಗೆ ನಾವು ಅದನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿವಿ ಸರ್. ಅದು 28 ಕೋಟಿ ರಿಲೀಸ್ ಆಯ್ತು ಅಂದ್ರೆ ಅವನು ರಿಪೇರ್ ಮಾಡಿ ಬಸ್ ಸ್ಟಾರ್ಟ್ ಮಾಡೋಕ್ಕೆ ಇದು ಮಾಡ್ತೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮುಂದುವರೆದಿದೆ. ಜಮಖಂಡಿ ನಗರದ ವಿವಿಧ ಗಲ್ಲಿಗಳಲ್ಲಿ ಮತ್ತೆ 3 ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿವೆ. ಮಕ್ಕಳು ಆಟ ಆಡ್ತಾ ಇದ್ದಾಗ ಏಕಾಏಕಿ ಬಂದ ನಾಯಿಗಳು ದಾಳಿ ಮಾಡಿದ್ದು 3 ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜಿಲ್ಲಾಡಳಿತದ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸ್ತಾ ಇದ್ದಾರೆ. ಹಂಪಿಗೆ ಬಂದ ಪ್ರವಾಸಿಗರ ಮೇಲೆ ಹೆಜ್ಜೇನು ದಾಳಿ ಮಾಡಿದೆ. ಅದೃಷ್ಟವಶಾತ್ ಪ್ರವಾಸಿಗರಿಗೆ ಯಾವುದೇ ಗಂಭೀರ ಗಾಯಗಳಾಗಿಲ್ಲ. ಹಂಪಿಯ ಆನೆಯಾಲಕ್ಕೆ ಹೋಗುವ ದಾರಿಯಲ್ಲಿ ಪ್ರವಾಸಿಗರ ಮೇಲೆ ಹೆಜ್ಜೇನು ದಾಳಿ ಮಾಡಿದೆ. ಹೆಜ್ಜೇನು ದಾಳಿಗೆ ಪ್ರವಾಸಿಗರು ಓಡಿ ಹೋಗಿದ್ದು ಪ್ರವಾಸಿಗರಿಗೆ ಯಾವುದೇ ಗಂಭೀರ ಗಾಯವಾಗಿಲ್ಲ. ಹೆಜ್ಜೇನಿಂದ ಪ್ರವಾಸಿಗರು ಪಾರಾಗಿದ್ದು ಕ್ಷಣಕಾಲ ಪ್ರವಾಸಿಗರು ಗಾಬರಿಯಾಗಿದ್ರು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಏಕಾಏಕಿ ಹೊಗೆ ಕಾಣಿಸಿಕೊಂಡಿದ್ದು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಉಡುಪಿಯ ಕಾಪು ಕಟಪಾಡಿ ಬಳಿಯ ಫಾರೆಸ್ಟ್ ಗೇಟ್ ಬಳಿ ಘಟನೆ ನಡೆದಿದ್ದು ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಬಸ್ ಬ್ರೇಕ್ ಜಾಮ್ ಆದ ಕಾರಣ ಹೊಗೆ ಕಾಣಿಸಿಕೊಂಡಿದೆ. ಬಸ್ ನಿಲ್ಲಿಸದಿದ್ದಲ್ಲಿ ಬೆಂಕಿ ಹತ್ತಿಕೊಳ್ಳುವ ಸಾಧ್ಯತೆ ಹೆಚ್ಚಿತ್ತು. ಬಸ್ನಲ್ಲಿ 50ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಬಸ್ನಲ್ಲಿ ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಬಸ್ ನಿಲ್ಲಿಸಿ ಅವಘಡ ತಪ್ಪಿಸಲಾಯಿತು. ಬೆಳಗಾವಿ ಜಿಲ್ಲೆಯಲ್ಲಿ ಕಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬೆಳಗಾವಿ ಎಪಿಎಂಸಿ ಠಾಣೆ ಪೊಲೀಸರು 2 ಬೈಕ್ ಕಳ್ಳರನ್ನ ಬಂಧಿಸಿ 5 ಬೈಕ್ ವಶಕ್ಕೆ ಪಡೆದಿದ್ದಾರೆ. ನಿಪ್ಪಾಣಿ ಮೂಲದ ಸೈಫ್ ಅಲಿ, ನೇಹಾನ್ ಮುಜಾವರ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ 1.25 ಲಕ್ಷ ಮೌಲ್ಯದ 5 ಬೈಕ್ ವಶಕ್ಕೆ ಪಡೆಯಲಾಗಿದೆ. ಬಂಡೀಪುರ ಅರಣ್ಯದಲ್ಲಿ ಸುರಂಗ ಮಾರ್ಗ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಚಾಮರಾಜನಗರದಲ್ಲಿ ಸಂಜೀವಿನಿ ಟ್ರಸ್ಟ್ ಹಸಿರು ಪಡೆ ಪ್ರತಿಭಟನೆ ನಡೆಸಿದ್ರು. ಭುವನೇಶ್ವರಿ ವೃತ್ತದಲ್ಲಿ ಮೂಕ ಪ್ರಾಣಿಗಳ ವೇಷ ಧರಿಸಿ ವಿನೂತನ ಪ್ರೊಟೆಸ್ಟ್ ನಡೆಸಲಾಯಿತು. ಕರ್ನಾಟಕ ಕೇರಳ ನಡುವೆ 24 ಗಂಟೆ ಸಂಚಾರಕ್ಕೆ ಸುರಂಗ ಮಾರ್ಗ ಮಾಡಲು ಪ್ರಸ್ತಾಪ ನಡೆದಿದೆ. ಕೇರಳ ಒತ್ತಡಕ್ಕೆ ಮಣಿದು ಅಧ್ಯಯನ ಸಮಿತಿ ರಚಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಸುರಂಗ ಮಾರ್ಗ ಬೇಡ ಅಂತ ಪರಿಸರ ಪ್ರೇಮಿಗಳು ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.